निखर जाऊं रे पिया बस तेरी हो झूले तो तू खरी साथिया माहिया बरसा दे इश्का की स्याहिया ಹಸಿಮೆಣಸು ಹಾಕಬೇಕಾಗತ್ತೆ. ಹಸಿಮೆಣಸಿನ್ಕಾಯಿನ ಸೇರಿಸಿದಂತೆ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ವರೆಗೂ ನಾವು ಬರೋವರೆಗೂ ಬೇಯಿಸ್ಬೇಕಾಗತ್ತೆ. ಇಷ್ಟು ರುಚಿಕರವಾಗಿ ನಿಧಾನಕ್ಕೆ ಎಷ್ಟು ಯಾವುದು ಹಾಕಬೇಕು ಆ ಕ್ವಾಂಟಿಟಿ ಹಾಕಿದರೆ ರುಚಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, 2ರಿಂದ 3 ನಿಮಿಷ ನೆನೆಸಿದರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಡಲೆ ಹಿಟ್ಟನ್ನು ನಾವು ಬೆರೆಸ್ಬೋದು ಮತ್ತು ನಿಂಬೆ ರಸನ ಈ ಟೈಮಲ್ಲಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸ್ವಲ್ಪ ಸೇರಿಸ್ಕೋಬೋದು ಫ್ರೆಂಡ್ಸ್. ಈ ನೆನೆಸಿರೋ ಮಂಡಕ್ಕಿಗೆ ಈ ರೀತಿಯಾಗಿ ಬಾಣಲಿಯಲ್ಲಿ ಕಲಿಸ್ಕೋಬೇಕಾಗತ್ತೆ. ಬಿಸಿ ಮಾಡ್ಕೋಬೋದು. ಫೈನಲಿ ಫ್ರೆಂಡ್ಸ್, ರುಚಿಕರವಾದಂತಹ ಆರೋಗ್ಯಕರವಾದಂತಹ ಒಗ್ಗರಣೆ ಸಿದ್ಧವಾಗಿದೆ. ಒಗ್ಗರಣೆ ಮಾಡುವ ವಿಧಾನವನ್ನು ತಿಳ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ಬಂಧುಗಳೇ.